ಓಂ ಭಾಷ್ಯಂ ಯದ್ಯಪಿ ಪೂರ್ವಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬೋಧೈಃ ತಸ್ಮಿಂಸ್ತೇಪಿ ತಥಾಪಿ ಮೋಹಮಗಮನ್ ಯದ್ವಾದಿವೈಮತ್ಯತಃ ಅಧ್ಯಾಸೈಕನಿರೂಪಣೇನ ನಿಖಿಲಂ ಭಾಷ್ಯಾರ್ಥ ಮಾತನ್ವತಿ ಸ್ವಾತ್ಮಾನಂದವಿಧಾಯಿನೀ ಚ ಸುಗಮಾ ವ್ಯಾಖ್ಯಾನ ಕೇಶಾಂ ಮುದೇ ವ್ಯಾಖ್ಯಾನ ಕೇಶಾಂ ಮುದೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು, ಸದ್ಗುರು ಭಕ್ತರು, ಮುಮುಕ್ಷ ಸಾಧಕರು, ಅಧ್ಯಾತ್ಮ ಶಾಸ್ತ್ರ ಪ್ರಿಯರು, ವೇದಾಂತಾರ್ಥ ಚಿಂತಕರು, ವಸ್ತು ತಂತ್ರಜ್ಞಾನ ಪ್ರಿಯರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ದ್ವಿತೀಯ ಬಿದಿಗೆ ವಾರ ಶುಕ್ರವಾರ. ಇಂದು ಚಂದ್ರ ದರ್ಶನ. ಇಂದು 2026 ಇಸ್ವಿಯಲ್ಲಿ
ಮಾರ್ಚ್ ಮಾಹೆಯಲ್ಲಿ 20ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಅಧ್ಯಾಸ ಭಾಷ್ಯ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸುಗಮ ಗ್ರಂಥ ಕನ್ನಡದ ಗ್ರಂಥದಲ್ಲಿ 47ನೇ ಖಂಡ ಅಥವಾ 47ನೇ ಭಾಗ 177ನೇ ಪುಟ ಶುರು ಮಾಡಿ. ಗ್ರಂಥ ಸಂಬಂಧ. ಹಿಂದಿನ ಭಾಗಕ್ಕೋ ಈ ಪ್ರಕೃತ ಭಾಗಕ್ಕೋ ಏನು ಸಂಬಂಧ ಎನ್ನುವುದನ್ನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಸರ್ವೇಷಾಂ ಪ್ರಮಾಣ ಪ್ರಮೇಯ ವ್ಯವಹಾರಾಣಾಂ ಅವಿದ್ಯಾ ಪುರಸ್ತರತ್ವಂ ಪ್ರತಿಜ್ಞಾತಂ ತದುಪಪಾದನಾಯ ಚ ಪ್ರಮಾತೃತ್ವಸ್ಯ ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನ ಪೂರ್ವಕತ್ವಂ ದರ್ಶಿತಂ. ಪ್ರವೃತ್ತಿ ನಿವೃತ್ತಿ ರೂಪ ವ್ಯವಹಾರೇ ಚ ಪುರುಷಾಣಾಂ ವಿವೇಕಿನಾಂ ಕೃತಬುದ್ಧೀನಾಮಪಿ ಪಶ್ವಾದಿಭಿಃ ಸಮಾನಯೋಗಕ್ಷೇಮತ್ವಾತ್ ತದ್ವ್ಯವಹಾರೋಪಿ ಅವಿವೇಕ ಪುರಸ್ತರ ಏವ ಇತಿ ಅವಗಮಿತಂ. ಏನ್ ಚೆನ್ನಾಗಿ ಬರೀತಾನೆ ನೋಡಿ. ಶಾಸ್ತ್ರ ವ್ಯವಹಾರೋಪಿ ಚ ಪ್ರಮಾಣ ವ್ಯವಹಾರತ್ವಾತ್ ಅವಿದ್ಯಾ ಪರಸ್ತರ ಏವ ಇತ್ಯುಕ್ತಂ. ಅಥ ಇದಾನೀಂ ಅಭ್ಯಧಿಕ ವಿವಕ್ಷಯ ಶಾಸ್ತ್ರೀಯ ವ್ಯವಹಾರಂ ಪುನರಪಿ ಪರೀಕ್ಷಣಾಯ ಸಮಾದತ್ತೆ. ಶಾಸ್ತ್ರೀಯೇ ತು ವ್ಯವಹಾರೇ ಇತ್ಯಾದಿನ ವಾಕ್ಯೇನ. ಎಷ್ಟು ಸುಂದರವಾಗಿ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಗ್ರಂಥ ಸಂಬಂಧವನ್ನು ಹೇಳ್ತಾ ಇದ್ದಾರೆ. ಸರ್ವೇಷಾಂ ಪ್ರಮಾಣ ಪ್ರಮೇಯ ವ್ಯವಹಾರಾಣ. ಎರಡರ್ಥ. ಎಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರಗಳು ಅವಿದ್ಯಾ ಪುರಸ್ಸರವಾಗಿವೆ ಎಂದು ಪ್ರತಿಜ್ಞಾತಂ ಪ್ರತಿಜ್ಞೆ ಮಾಡಿಯಾಗಿದೆ. ಸರ್ವೇಷಾಂ ಅನ್ನುವಂತಹದ್ದು ವ್ಯವಹಾರಕ್ಕೆ ವಿಶೇಷ. ಇನ್ನೊಂದು ಸರ್ವೇಷಾಂ ಜಂತೂನಾಂ ಸರ್ವೇಷಾಂ ಪ್ರಾಣಿನಾಂ ಸರ್ವೇಷಾಂ ಮನುಷ್ಯಾಣಾಂ ಪ್ರಮಾಣ ಪ್ರಮೇಯ ವ್ಯವಹಾರಾಣಾಂ. ಎಲ್ಲಾ ಮನುಷ್ಯರು ಮಾಡುತ್ತಿರುವ ಪ್ರಮಾಣ ಪ್ರಮೇಯ ವ್ಯವಹಾರಗಳೆಲ್ಲವೂ ಕೂಡ ಅವಿದ್ಯೆಯನ್ನ ಇಟ್ಟುಕೊಂಡೇ ಹೊರಟಿವೆ. ಅವಿದ್ಯಾ ಭಾವೇ ವ್ಯವಹಾರ ಭಾವ, ವ್ಯವಹಾರ ಭಾವೇ ಅವಿದ್ಯಾ ಭಾವ. ಯತ್ರ ಯತ್ರ ವ್ಯವಹಾರ ತತ್ರ ತತ್ರ ಅವಿದ್ಯಾ ಪುರಸ್ತರತ್ವಂ ಎಂದು ಹೇಳಿ ಆಯಿತು. ತದುಪಪಾದನಾಯ ಚ. ಇದನ್ನ ಯುಕ್ತಿಯಿಂದ ಉಪಪಾದನೆ ಮಾಡುವುದಕ್ಕಾಗಿ ಪ್ರಮಾತೃತ್ವಸ್ಯ ದೇಹೇಂದ್ರಿಯಾದಿಷು ಅಹಂ ಮಮ ಅಭಿಮಾನ ಪೂರ್ವಕತ್ವಂ ದರ್ಶಿತಂ. ಪ್ರಮಾತೃತ್ವ ಅಂತ ಉಂಟಲ್ಲ, ಪ್ರಮಾತುಹು ಭಾವ ಪ್ರಮಾತೃತ್ವಂ. ಪ್ರಮಾತೃತ್ವಂ ಜ್ಞಾತೃತ್ವಂ ವಿಜ್ಞಾತೃತ್ವಂ ಎಲ್ಲ ಒಂದೇ ಅರ್ಥ. ಈ ಪ್ರಮಾತೃತ್ವ ಎನ್ನುವಂತಹದ್ದು ದೇಹ ಇಂದ್ರಿಯ ಮುಂತಾದವುಗಳಲ್ಲಿ ನಾನು ನನ್ನದು ಎನ್ನುವ ಅಭಿಮಾನ ಪೂರ್ವಕವಾಗಿದೆ ಎನ್ನುವುದನ್ನು ಕೂಡ ದರ್ಶಿತಂ ತೋರಿಸಿ ಆಯಿತು. ಪ್ರವೃತ್ತಿ ನಿವೃತ್ತಿ ರೂಪ ವ್ಯವಹಾರೇ ಚ ಪುರುಷಾಣಾಂ ವಿವೇಕಿನಾಂ ಕೃತಬುದ್ಧೀನಾಮಪಿ ಪಶ್ವಾದಿಭಿಃ ಸಮಾನಯೋಗ ಕ್ಷೇಮತ್ವಾತಿ ತದ್ವ್ಯವಹಾರೋಪಿ
ಅವಿವೇಕ ಪುರಸ್ತರ ಏವ ಇತಿ ಅವಗಮಿತಂ. ಇದನ್ನು ಕೂಡ ಅವಗಮಿತಂ ತಿಳಿಸಿ ಆಗಿದೆ. ಜ್ಞಾಪಿತ ಮಿತ್ಯರ್ಥ. ಯಾವುದು? ಒಂದು ಪ್ರವೃತ್ತಿ, ಮತ್ತೊಂದು ನಿವೃತ್ತಿ, ಎರಡೂ ವ್ಯವಹಾರವೇ. ಪ್ರವೃತ್ತಿ ವ್ಯವಹಾರ, ನಿವೃತ್ತಿ ವ್ಯವಹಾರ. ಇದರಲ್ಲಿ ಪುರುಷರಿಗೂ ವಿವೇಕಿಗಳಾದ ಬುದ್ಧಿವಂತರಾದ ಪುರುಷರಿಗೂ ಪಶುಗಳಿಗೂ ಕೂಡ ಸಮಾನ ಯೋಗಕ್ಷೇಮತ್ವಾದ್, ಇಬ್ಬರಿಗೂ ಸಮಾನವಾದ ಯೋಗಕ್ಷೇಮವಿರುವುದರಿಂದ, ಯೋಗಕ್ಷೇಮ ಅನ್ನುವ ಮಾತಿಗೆ ಸಮಾನ ಸ್ವಭಾವ, ಸಮಾನ ಪ್ರವೃತ್ತಿ ನಿವೃತ್ತಿ ಇರುವುದರಿಂದ ಅತ್ಯಂತ ಬುದ್ಧಿವಂತರಾದ ಮನುಷ್ಯರ ವ್ಯವಹಾರವೂ ಕೂಡ ಅವಿವೇಕ ಪುರಸ್ತರ ಏವ, ಅವಿವೇಕ ಪುರಸ್ಸರವೇ ಆಗಿದೆ, ಅವಿದ್ಯಾ ಪುರಸ್ಸರವಾಗಿದೆ ಎನ್ನುವ ವಿಷಯವನ್ನು ಕೂಡ ಅವಗಮಿತಂ ತಿಳಿಸಿ ಆಯಿತು. ಎಷ್ಟು ಚೆನ್ನಾಗಿ ಬರೀತಾರೆ ಗುರು. ಮೊದಲು ಪ್ರತಿಜ್ಞಾತಂ, ಆಮೇಲೆ ದರ್ಶಿತಂ, ಆಮೇಲೆ ಅವಗಮಿತಂ ಬರೆಯುವ ಕ್ರಮ. ಶಾಸ್ತ್ರ ವ್ಯವಹಾರೋಪಿ ಚ ಪ್ರಮಾಣ ವ್ಯವಹಾರತ್ವಾತ್ ಅವಿದ್ಯಾ ಪುರಸ್ಸರ ಏವ ಇತ್ಯುಕ್ತಂ. ಶಾಸ್ತ್ರ ವ್ಯವಹಾರ, ಶ್ರೀರಾಮಚಂದ್ರ ಬಹಳ ದೊಡ್ಡವರು ಶಾಸ್ತ್ರ ಗ್ರಂಥಗಳನ್ನು ಬರೀತಾರೆ, ಒಳ್ಳೆ ಶಾಸ್ತ್ರಿಗಳಾಗಿದ್ದಾರೆ. ಅಂಥವರ ವ್ಯವಹಾರವೂ ಕೂಡ ಪ್ರಮಾಣ ಪ್ರಮೇಯ ವ್ಯವಹಾರವಾಗಿರುವುದರಿಂದ ಶಾಸ್ತ್ರ ವ್ಯವಹಾರವೂ ಕೂಡ ಪ್ರಮಾಣ ವ್ಯವಹಾರವೇ ಆಗಿದೆ. ಆಗಿರುವುದರಿಂದ ಅವಿದ್ಯಾ ಪುರಸ್ಸರ ಏವ, ಅವಿದ್ಯಾ ಪುರಸ್ಸರವೇ ಆಗಿದೆ ಎಂದು ಉಕ್ತಂ ಹೇಳಿಯಾಯಿತು. ಅಥ ಇದಾನೀಂ, ಇಷ್ಟೆಲ್ಲ ಹಳೆ ಪಾಠ. ಇನ್ನು ಈಗ ಅಭ್ಯಧಿಕ ವಿವಕ್ಷಯ, ಅಭ್ಯಧಿಕ ವಿವಕ್ಷಯ, ಇದಕ್ಕಿಂತ ಹೆಚ್ಚಿನ ವಿಷಯವನ್ನ ವಕ್ತುಂ ಇಚ್ಛಯ, ಹೇಳಬೇಕು ಅನ್ನುವಂತ ಉದ್ದೇಶದಿಂದ ಎಲ್ಲ ಹಳೆ ಪಾಠವಾಯಿತು. ಈ ಮುಂದಿನ ಭಾಗದಲ್ಲಿ ಒಂದು ಹೊಸ ವಿಚಾರವನ್ನ, ಹೆಚ್ಚಿನ ವಿಚಾರವನ್ನ ಹೇಳಬೇಕು ಎನ್ನುವಂತ ಉದ್ದೇಶದಿಂದ ಶಾಸ್ತ್ರೀಯ ವ್ಯವಹಾರಂ ಪುನರಪಿ ಪರೀಕ್ಷಣಾಯ ಸಮಾಧತ್ತೆ, ಶಾಸ್ತ್ರೀಯ ವ್ಯವಹಾರವನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಮತ್ತೂ ಕೂಡ ಸಮಾಧತ್ತೆ ಸ್ವೀಕಾರ ಮಾಡುತ್ತಿದ್ದಾರೆ. ಎಲ್ಲವೂ ಮುಗಿದು ಹೋಯಿತು, ಹೇಳಬೇಕಾದ್ದೇನೂ ಇಲ್ಲ. ಆದರೆ ಇದಕ್ಕಿಂತ ಹೆಚ್ಚಿನ ಅಂಶವನ್ನ, ಹೆಚ್ಚಿನ ವಿಷಯವನ್ನ ತಿಳಿಸಬೇಕು ಎನ್ನುವ ಉದ್ದೇಶದಿಂದ ಈಗ ಭಗವತ್ಪಾದ ಶಂಕರಾಚಾರ್ಯರವರು ಶಾಸ್ತ್ರೀಯೇತು ವ್ಯವಹಾರೇ ಎನ್ನುವಂಥ ವಾಕ್ಯವನ್ನ ಉದಾಹರಿಸಿದ್ದಾರೆ. ಈ ಹಳೆ ಪಾಠವಾಯ್ತು, ಮುಂದುವರಿಸ್ತೇನೆ, ನಿಧಾನವಾಗಿ ನೋಡ್ಕೊಂಡು. ಅಷ್ಟಾಚತ್ವಾರಿಂಶಃ ಭಾಗ, 48ನೇ ಭಾಗ, 48ನೇ ಪ್ಯಾರ. ಶಾಸ್ತ್ರೀಯ ವ್ಯವಹಾರ ವಿಷಯ ಅಭ್ಯಧಿಕಾ ಶಂಕಾ. ಎಷ್ಟು ಜನ ಬರೀತಾರೆ ಸ್ವಾಮಿ? ಶಾಸ್ತ್ರೀಯ ವ್ಯವಹಾರ, ಶಾಸ್ತ್ರಾಣ ಅಯಂ ಶಾಸ್ತ್ರೀಯ, ಶಾಸ್ತ್ರಾಣಿ ಅಧಿಕೃತ್ಯ ಪ್ರವೃತ್ತ ಶಾಸ್ತ್ರೀಯ, ಶಾಸ್ತ್ರೇಷು ಉಕ್ತ ಶಾಸ್ತ್ರೀಯ, ಶಾಸ್ತ್ರೈಃ ಸಂಬದ್ಧ ಶಾಸ್ತ್ರೀಯ. ಮೂರ್ನಾಲ್ಕು ಅರ್ಥವನ್ನು ಮಾಡ್ಬಾರ್ದು. ಶಾಸ್ತ್ರೀಯ ವ್ಯವಹಾರ ವಿಷಯ, ಈ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ವ್ಯವಹಾರದ ವಿಷಯದಲ್ಲಿ ಶಂಕಾ, ಒಂದು ಆಕ್ಷೇಪಣೆ. ಎಂತ ಆಕ್ಷೇಪಣೆ? ಅಭ್ಯಧಿಕಾ ಶಂಕಾ, ಹೆಚ್ಚಿನ ಶಂಕೆಯನ್ನು ಹೇಳ್ತಾ ಇದ್ದಾರೆ. ಏನಂತ? ತತ್ರ ಶಾಸ್ತ್ರೀಯೇತು ವ್ಯವಹಾರೇ ಇತ್ಯಾರಭ್ಯ ಶಂಕಾ ಗ್ರಂಥ. ಶಾಸ್ತ್ರೀಯೇತು ವ್ಯವಹಾರೇ ಯದ್ಯಪಿ ಬುದ್ಧಿಪೂರ್ವಕಾರಿ ನ ಅವಿದಿತ್ವ ಆತ್ಮನಃ ಪರಲೋಕ ಸಂಬಂಧ ಅಧಿಕ್ರಿಯತೆ ಎನ್ನುವವರೆಗೆ ಶಂಕಾ ಗ್ರಂಥ. ಪೂರ್ವ ಪಕ್ಷಿ ಆಕ್ಷೇಪಣೆ ಮಾಡ್ತಾ ಇದ್ದಾನೆ. ಇದು ಶಿಷ್ಯನ ಆಕ್ಷೇಪಣೆ ಗ್ರಂಥ. ಎಲ್ಲಿಂದ? ಶಾಸ್ತ್ರೀಯೇತು ವ್ಯವಹಾರ ಎಂದು ಪ್ರಾರಂಭಗೊಂಡು ತಥಾಪಿ ಇತ್ಯಾರಭ್ಯತು
ಪರಿಹಾರ ಗ್ರಂಥ ತಥಾಪಿ ನ ವೇದಾಂತ ವೇದ್ಯಂ ಅಶನಾಯಾದ್ಯತೀತಂ ಅಪೇತ ಬ್ರಹ್ಮ ಕ್ಷತ್ರಾದಿಭೇದಂ. ಏನು ವಾಕ್ಯ ಬರೆದಿದ್ದಾರೆ ಸ್ವಾಮಿ? ಅಭೇದ ಭೇದಂ ಅಸಂಸಾರಿ ಆತ್ಮತತ್ವಂ ಅಧಿಕಾರಿ ಅಪೇಕ್ಷತೆ ಅಂತ ಇದೆಯಲ್ಲ, ಇದು ಪರಿಹಾರ ಗ್ರಂಥ. ಎಲ್ಲಿಂದ ಎಲ್ಲಿಯವರೆಗೆ ಆಕ್ಷೇಪ ಗ್ರಂಥ, ಎಲ್ಲಿಂದ ಪರಿಹಾರ ಗ್ರಂಥ ಎನ್ನುವುದನ್ನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ತೋರಿಸ್ತಾ ಇದ್ದಾರೆ. ಸರಿ, ಶಂಕಾ ತಾವತ. ಈಗ ಏನ್ ಶಂಕೆ? ಶಂಕೆ ಅಂತಂದ್ರು ಒಂದೇ, ಸಂಶಯ ಅಂತಂದ್ರು ಒಂದೇ, ಪೂರ್ವ ಪಕ್ಷ ಅಂದ್ರು ಒಂದೇ. ಇಲ್ಲಿ ಏನು ಶಂಕ? ಪೂರ್ವಮೇವ ಉಪವರ್ಣಿತ, ಹಿಂದೆ ಹೇಳಿರುವಂತಹದ್ದನ್ನೇ ಪುನಃ ಅನುವಾದ ಮಾಡಿಕೊಡ್ತಾ ಇದ್ದಾನೆ ಪೂರ್ವ ಪಕ್ಷಿ. ಭವತು ನಾಮ ಲೌಕಿಕ ವ್ಯವಹಾರಾಣ ಅವಿದ್ಯಾ ಪರಸ್ಪರತ್ವಂ ದುಷ್ಟಾರ್ಥತ್ವಾತ್. ನೋಡಿ, ಚೆನ್ನಾಗಿದೆ. ಭವತು ನಾಮ, ಲೆಟ್ ಇಟ್ ಬಿ ಸೋ, ಮೇ ಇಟ್ ಬಿ ಸೋ, ಅದಾಗ್ಲಿ, ಆಗ್ಬೋದು, ಪರವಾಗಿಲ್ಲ. ಏನು? ಲೌಕಿಕ ವ್ಯವಹಾರಗಳೆಲ್ಲವೂ ಕೂಡ ಅವಿದ್ಯಾ ಪುರಸ್ಸರವಾಗಿವೆ ಎನ್ನುವಂತಹದ್ದಾಗಲಿ. ಏನೇ ಲೌಕಿಕ ವ್ಯವಹಾರ ಮಾಡ್ತಾ ಇದ್ದೇವೆಯೋ, ಹುಟ್ಟಿದ ಮನುಷ್ಯ ಓದ್ತಾನೆ, ವಿದ್ಯಾವಂತ ಆಗ್ತಾನೆ, ಕೆಲ್ಸಕ್ಕೆ ಹೋಗ್ತಾನೆ, ಹಣ ಸಂಪಾದನೆ ಮಾಡ್ತಾನೆ, ಮದುವೆ ಮಾಡ್ಕೋತಾನೆ, ಮಕ್ಕಳನ್ನ ಪಡ್ಕೋತಾನೆ, ಕಾರ್ ತಗೋತಾನೆ, ಅರಮನೆ ಕಟ್ತಾನೆ, ಅಮೆರಿಕಕ್ಕೆ ಹೋಗ್ತಾನೆ, ಅಲ್ಲಿ ಸಂಪಾದನೆ ಮಾಡ್ಕೊಂಡ್ ಬರ್ತಾನೆ, ಒಳ್ಳೊಳ್ಳೆ ಬಟ್ಟೆ ಹಾಕೋತಾನೆ. ಈ ವ್ಯವಹಾರ, ಈ ಲೌಕಿಕ ವ್ಯವಹಾರವೆಲ್ಲವನ್ನೂ ಕೂಡ ಅವಿದ್ಯಾ ಪುರಸ್ಸರ ಅಂತ ಹೇಳಿ ಒಪ್ಕೋತೇವೆ ಅದನ್ನು. ಯಾಕೆ? ದುಷ್ಟಾರ್ಥತ್ವ, ಲೋಕದಲ್ಲಿ ಕಂಡಿದೆ. ದುಷ್ಟಾರ್ಥ, ದುಷ್ಟಾಹ ಅರ್ಥಾಹ ಯಸ್ಯ, ಇದರ ಪ್ರಯೋಜನವೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ. ಯಾವುದರ ಪ್ರಯೋಜನ ದೃಷ್ಟವಾಗಿದೆಯೋ ಆ ವ್ಯವಹಾರವೆಲ್ಲವೂ ಕೂಡ ಅವಿದ್ಯಾ ಪುರಸ್ಸರ ಅಂತ ಹೇಳಿದೆ. ಭವತು ತಾವತೆ, ಆಗಲಿ. ಆದರೆ ನಹಿ ದೃಷ್ಟಾರ್ಥ ಪ್ರವೃತ್ತಿ ದೇಹ ವ್ಯತಿರಿಕ್ತ ಆತ್ಮಜ್ಞಾನಮಪೇಕ್ಷತೆ. ಬಾ, ಪೂಜ್ಯ ಸದ್ಗುರುಗಳ ವಿವರಣೆ. ಏಕೆಂದರೆ ದೃಷ್ಟಾರ್ಥ ಪ್ರವೃತ್ತಿ, ಲೋಕದಲ್ಲಿ ಪ್ರಯೋಜನ ಕಂಡಿರುವಂತಹ ಪ್ರವೃತ್ತಿಯು, ನಾವು ಮದುವೆ ಮಾಡ್ಕೋತೇವೆ, ಸಂತೋಷವಾಗುತ್ತೆ, ಮನೆ ಕಟ್ಕೋತೇವೆ, ಸುಖವಾಗಿರ್ತೇವೆ, ಕೈ ತುಂಬ ಸಂಪಾದನೆ ಮಾಡ್ತೀವಿ, ಹೋಟ್ಲು ಹೋಗ್ತೀವಿ, ತಿಂತೀವಿ, ಪ್ರಯೋಜನವಾಗ್ತಾ ಇದೆ. ದೃಷ್ಟಾರ್ಥ ಪ್ರವೃತ್ತಿ, ದೃಷ್ಟ ಪ್ರಯೋಜನ ಪ್ರವೃತ್ತಿ, ಲೋಕದಲ್ಲಿ ಈ ಪ್ರವೃತ್ತಿ ಕಾಣಿಸ್ತಾ ಇದೆಯಲ್ಲ, ಇದು ದೇಹ ವ್ಯತಿರಿಕ್ತನಾಗಿರುವ ಆತ್ಮನೊಬ್ಬನಿದ್ದಾನೆ ಎನ್ನುವ ಜ್ಞಾನವನ್ನ ನಾಪೇಕ್ಷತೆ. ಯಾರು ಲೌಕಿಕ ವ್ಯವಹಾರ ಮಾಡುತ್ತಿದ್ದಾರೆಯೋ ಅವರಾರಿಗೂ ಕೂಡ ಜನ್ಮಾಂತರದ ನಂಬಿಕೆ ಇರಬೇಕಾದಿಲ್ಲ. ಒಬ್ಬ ಮನುಷ್ಯ ಇದ್ದಾನೆ, ಪರಮ ನಾಸ್ತಿಕ, ದೇಹಾಂತರವನ್ನು ಒಪ್ತಾ ಇಲ್ಲ, ಜನ್ಮಾಂತರ ಒಪ್ತಾ ಇಲ್ಲ, ಹೋಟ್ಲು ಹೋಗ್ತಾನೆ, ತಿಂಡಿ ತಿಂತಾನೆ, ಹೊಟ್ಟೆ ತುಂಬುತ್ತೆ, ಜನ್ಮಾಂತರ ಅಸ್ತಿತ್ವ ಬೇಕಾ? ಅಮೆರಿಕಕ್ಕೆ ಹೋಗ್ತಾನೆ, ವಿದ್ಯಾ ಸಂಪಾದನೆ ಮಾಡ್ತಾನೆ, ಕೆಲ್ಸಕ್ಕೆ ಸೇರ್ಕೊಂಡ, 1 ತಿಂಗಳಿಗೆ 20 ಲಕ್ಷ ಸಂಪಾದನೆ ಮಾಡ್ದ, 1 ವರ್ಷಕ್ಕೆ 2.5 ಕೋಟಿ ಸಂಪಾದನೆ ಮಾಡ್ದ. ಜನ್ಮಾಂತರ ಅಸ್ತಿತ್ವ ಬೇಕಾ ಅವನಿಗೆ? ಇಲ್ಲ. ದೃಷ್ಟಾರ್ಥ ಪ್ರವೃತ್ತಿ, ದೃಷ್ಟವಾದಂಥ ಅರ್ಥವನ್ನ ಉಳ್ಳ, ದೃಷ್ಟ ಪ್ರಯೋಜನವುಳ್ಳಂತಹ ಪ್ರವೃತ್ತಿಯು ದೇಹ ವ್ಯತಿರಿಕ್ತನಾದ ಒಬ್ಬ ಆತ್ಮನಿದ್ದಾನೆ ಎನ್ನುವ ಜ್ಞಾನವನ್ನ ಅಪೇಕ್ಷಿಸುವುದಿಲ್ಲ. ಈ ಭೂಮಿಯ ಮೇಲೆ 1,000 ಕೋಟಿ ಮಾನವರಿದ್ದಾರೆ. ಅದರಲ್ಲಿ 1 ಕೋಟಿ ಮಾನವರು ಮಾತ್ರ ಜನ್ಮಾಂತರ ಅಸ್ತಿತ್ವ ಒಪ್ಕೋತಾರೆ. ಇನ್ನು 999 ಕೋಟಿ ಜನಗಳು ನಂಬಿಕೆ ಒಪ್ತಾ ಇಲ್ಲ. ದೇಹಾಂತರಕ್ಕೆ ಸಂಬಂಧಪಟ್ಟಿರುವ ಆತ್ಮನಿದ್ದಾನೆ ಎನ್ನುವುದನ್ನ ಒಪ್ಪಿಕೊಳ್ಳದೆ ಹೋದರು ಅರಮನೆ ಕಟ್ಕೋತಾರೆ, ಕೈ ತುಂಬಾ ದುಡ್ಡಿನಿಂದ ಚಿನ್ನ ಬೆಳ್ಳಿ ಹಾಕೋತಾರೆ,
ಕಾರ್ ತಗೋತಾರೆ, ಓಡಾಡ್ಕೊಂಡಿರ್ತಾರೆ, 100 ವರ್ಷ ಬದುಕ್ತಾರೆ. ಅವರಿಗೆ ಜನ್ಮಾಂತರದಲ್ಲಿ ನಾನು ಇರ್ತೇನೆ ಎನ್ನುವಂತಹ ಜ್ಞಾನ ಉಂಟ? ಇಲ್ಲ. ಇದು ಪೂರ್ವ ಪಕ್ಷ. ದೃಷ್ಟಾರ್ಥ ಪ್ರವೃತ್ತಿ, ದೃಷ್ಟ ಪ್ರಯೋಜನವುಳ್ಳಂತಹ ಪ್ರವೃತ್ತಿಗೆ ದೇಹ ವ್ಯತಿರಿಕ್ತ, ಈ ದೇಹಕ್ಕಿಂತ ವ್ಯತಿರಿಕ್ತನಾಗಿ ಇನ್ನೊಬ್ಬ ಆತ್ಮ ಇದ್ದಾನೆ ಎನ್ನುವ ಜ್ಞಾನ ಬೇಕಾಗಿಲ್ಲ. ಅವರೆಲ್ಲರ ವ್ಯವಹಾರಗಳನ್ನ ಅವಿದ್ಯಾ ಪುರಸ್ಸರ ಅಂತ ಹೇಳಿ ಒಪ್ಕೋತೇವೆ. ಆದರೆ ಶಾಸ್ತ್ರೀಯೇತು ವ್ಯವಹಾರೇಶು, ಶಾಸ್ತ್ರೀಯ ವ್ಯವಹಾರ ಮಾಡ್ಬೇಕಾದ್ರೆ ಅಗ್ನಿಹೋತ್ರವನ್ನು ಮಾಡ್ತಾನೆ, ಉಪವಾಸವಿರ್ತಾನೆ, ಯಜ್ಞವನ್ನು ಮಾಡ್ತಾನೆ, ದಾನವನ್ನು ಮಾಡ್ತಾನೆ, ಶರೀರಕ್ಕೆ ತುಂಬಾ ಆಯಾಸವಾಗ್ತಾ ಇದೆ, ಜಾಗರಣೆ ಮಾಡ್ತಾ ಇದೆ. ಈ ವ್ಯವಹಾರ ಕ್ಷೇತ್ರ ಅದೃಷ್ಟಾರ್ಥ ವ್ಯವಹಾರ. ನಾ ಮನುಷ್ಯ ಹುಟ್ಟಿದ್ದೇನಪ್ಪ, ನಾ ಬ್ರಾಹ್ಮಣನಾದ್ರಿಂದ ನಾನು ನಾಸ್ತಿಕನಲ್ಲ, ನನ್ನ ಆಸ್ತಿಕ, ನಾ ಮುಂದಿನ ಜನ್ಮಕ್ಕೂ ಸಂಬಂಧಪಟ್ಟಿದ್ದೇನೆ ಮಾಡ್ಕೊಂಡು ಅವನಿಗೆ ಜನ್ಮಾಂತರ, ಲೋಕಾಂತರ, ದೇಹಾಂತರ ಎಲ್ಲವೂ ಉಂಟು. ಶಾಸ್ತ್ರೀಯೇಷು ತು ವ್ಯವಹಾರೇಷು ದೇಹಪಾತ ಉತ್ತರ ಕಾಲ ಫಲೇಶು, ದೇಹ ಶರೀರವು ಪಾತ ಬಿದ್ದೋದ ಉತ್ತರ ಅನಂತರ ಕಾಲದಲ್ಲಿ ಫಲ ಕೊಡುವಂತಹ ಶಾಸ್ತ್ರೀಯ ವ್ಯವಹಾರ. ಈ ಜನ್ಮದಲ್ಲಿ ನಾನು ಯಜ್ಞ ಯಾಗಾದಿಗಳನ್ನ ಮಾಡಿದರೆ ಈ ದೇಹ ಬಿದ್ದೋದ್ಮೇಲೆ ಮುಂದಿನ ಜನ್ಮದಲ್ಲಿ ನಾನು ಸ್ವರ್ಗವನ್ನು ಹೊಂದುತ್ತೇನೆ, ನಂಬಿಕೆ ಉಳ್ಳವನಾಗಿ. ಈ ವ್ಯವಹಾರ ಅವಿದ್ಯಾ ಪುರಸ್ಸರವ ಅಲ್ಲ. ಶಾಸ್ತ್ರೀಯೇಷು ದೇಹ ಪಾತೋತ್ತರ ಕಾಲ ಫಲೇಶು, ಎಲ್ಲಾ ಶಾಸ್ತ್ರೀಯ ವ್ಯವಹಾರಗಳಿಗೂ ಫಲ ಸತ್ತ ಮೇಲೆ. ಇಂಥ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಕರ್ಮಸೂ ಅನ್ವಯ ಮಾಡ್ಕೊಂಡ. ದೇಹ ಪಾತೋತ್ತರ ಕಾಲ ಫಲೇಶು ಶಾಸ್ತ್ರೀಯೇಷು ಕರ್ಮಸು ನ ವ್ಯತಿರಿಕ್ತಾತ್ಮಜ್ಞಾನಂ ವಿನ, ಈ ದೇಹಕ್ಕಿಂತ ಭಿನ್ನನಾಗಿ ಆತ್ಮನಿದ್ದಾನೆ ಎನ್ನುವ ಜ್ಞಾನವಿಲ್ಲದೆ ಹೋದರೆ ಅಂಥವರಿಗೆ ಶಾಸ್ತ್ರೀಯ ಕರ್ಮಗಳಲ್ಲಿ ಪ್ರವೃತ್ತಿ ಹೊಂದುವುದಿಲ್ಲ. ಒಬ್ಬ ಪರಮ ನಾಸ್ತಿಕ ಇದ್ದಾನೆ, ಅವನ ದೇವರಲ್ಲಿ ನಂಬಿಕೆ ಇಲ್ಲ, ಜನ್ಮಾಂತರದಲ್ಲೂ ನಂಬಿಕೆ ಇಲ್ಲ, ಶಾಸ್ತ್ರದಲ್ಲೂ ನಂಬಿಕೆ ಇಲ್ಲ. ಅಪ್ಪ ದಿನ ದೇವಕ್ಕೆ ಪೂಜೆ ಮಾಡ್ತಾ ಬಂದ್ರೆ ಸತ್ಯವೇ ನಿನ್ಗೆ ಮುಂದಿನ ಜನ್ಮದ ಒಳ್ಳೇದಾಗುತ್ತೆ ಅಂದ್ರೆ ಐ ಡೋಂಟ್ ಬಿಲೀವ್. ನವಗ್ರಹ ಹೋಮವನ್ನ ಮಾಡಪ್ಪ, ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೇದಾಗುತ್ತೆ ಅಂತ ಮಾಡುವುದಿಲ್ಲ. ನಾನು ಬೆಂಕಿ ಮುಟ್ಟಿ ಸುಡಬೇಕು. ಈ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳಿಗೆ ಫಲವಾಗಿ ಕೆಲಸ ಮಾಡಿದ 1 ತಿಂಗಳು 10 ಲಕ್ಷ ರೂಪಾಯಿ ಬಂತು, ನಾನು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರ್ ತಗೊಂಡೆ, ಪ್ರತ್ಯಕ್ಷ ಫಲ. ಈ ಕಾರ್ ದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಕಾರ್ ಸಿಕ್ಕತ್ತೆ ಅಂದ್ರೆ ಅವನ್ ದಾನ ಮಾಡಕ್ ಹೋಗಲಿಲ್ಲ. ದೇಹ ಪಾತೋತ್ತರ ಕಾಲ ಫಲೇಶು ಶಾಸ್ತ್ರೀಯೇಷು ಕರ್ಮಸುತು, ಕರ್ಮಗಳಲ್ಲಾದರೂ ವ್ಯತಿರಿಕ್ತ ಆತ್ಮಜ್ಞಾನವಿಲ್ಲದೆ ಹೋದರೆ, ಈ ದೇಹ ಬಿದ್ದ ಮೇಲೆ ಇನ್ನೊಂದು ದೇಹ ಉಂಟು, ಈ ಶರೀರ ಸತ್ತೋದ ಮೇಲೆ ನಾನು ಸಾಯುವುದಿಲ್ಲ, ನಾನು ಮುಂದಿನ ಜನ್ಮದಲ್ಲೂ ಇರ್ತೇನೆ ಎನ್ನುವ ಜ್ಞಾನವಿಲ್ಲದೆ ಹೋದರೆ ಅಂಥವರು ಶಾಸ್ತ್ರೀಯ ಕರ್ಮಗಳು ಮಾಡುವುದಿಲ್ಲ. ಇವತ್ತು ನೋಡಿ, ಶಾಸ್ತ್ರೀಯ ಕರ್ಮಗಳನ್ನ ಶ್ರದ್ಧೆಯಿಂದ ಮಾಡುವಂತ ಜನ 1% ಇಲ್ಲ. 1,000 ಕೋಟಿ ಮಾನವರಲ್ಲಿ 1 ಲಕ್ಷ ಜನ ಶ್ರದ್ಧಾವಂತರಾಗಿ ಶಾಸ್ತ್ರೀಯ ಕರ್ಮಗಳನ್ನ ಮಾಡ್ತಾರೆ. ಯಾರು ನಂಬಿಕೆ ಸಂಧ್ಯಾವನೆ ಮಾಡು ಅಂದ್ರೆ ಯಾಕೆ ಮಾಡ್ಬೇಕು? ಸಂಧ್ಯಾವಂದನೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೇದಾಗತ್ತೆ, ಬೇಡ, ಮುಂದಿನ ಜನ್ಮ ನಾನು ನಂಬುವುದಿಲ್ಲ ಅಂತಾನೆ. ಒಬ್ಬ ಮನುಷ್ಯ ಮುಂದಿನ ಜನ್ಮದಲ್ಲಿ ನಂಬಿಕೆ ಉಳ್ಳವನಾಗಿ ಬಹಳ ಕಷ್ಟ ಪಡ್ಕೊಂಡು ಶ್ರಮ ಪಡ್ಕೊಂಡು ಖರ್ಚನ್ನು ಮಾಡಿ ಶಾಸ್ತ್ರೀಯ ಕರ್ಮ ಅನುಷ್ಠಾನ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಎಷ್ಟು ಬುದ್ಧಿವಂತ, ಎಂಥ ಮಹಾ ಮೇಧಾವಿ, ನಂಬಿಕೆ ಉಳ್ಳವನಾಗಿದ್ದಾನೆ.
ಅವನು ಮಾಡುತ್ತಿರುವಂತಹ ವ್ಯವಹಾರಗಳನ್ನ ನೀವು ಅವಿದ್ಯಾ ಪುರಸ್ಸರ ಎಂದು ಲೇಬಲ್ ಹಾಕಬಾರದು. ಅಬ್ಬಾ ಜ್ವರ ಇದೆ. ವಿದ್ವಾನ್ ಹಿ ಬುದ್ಧಿಪೂರ್ವಕಾರಿ ಕರ್ಮಸು ಅಧಿಕ್ರಿಯತೆ. ಅಂಡರ್ಲೈನ್. ವಿದ್ವಾನ್ ಹಿ, ವಿದ್ವಾಂಸನೇ ಅಲ್ಲವೇ, ತಿಳಿದವನೇ ಅಲ್ಲವೇ, ಮನುಸ್ಮೃತಿ ನೋಡ್ಕೊಂಡು, ಧರ್ಮಶಾಸ್ತ್ರ ನೋಡ್ಕೊಂಡು, ಧರ್ಮ ಸಿಂಧು ಓದ್ಕೊಂಡು, ಯಾಜ್ಞವಲ್ಕ್ಯ ಸ್ಮೃತಿ ಓದ್ಕೊಂಡು ಬಹಳ ಕಷ್ಟಪಡ್ಕೊಂಡವನು ಮುಂದಿನ ಜನ್ಮದಲ್ಲಿ ನನಗೆ ಒಳ್ಳೇದಾಗ್ಬೇಕು ಅನ್ಕೊಂಡು ತುಂಬಾ ಕಷ್ಟಪಡ್ತಾನೆ. ಅಗ್ನಿಹೋತ್ರ ಅನುಷ್ಠಾನ ಮಾಡುವಂತಹದ್ದು ಸುಲಭವಲ್ಲ. ನನ್ಗೆ ಆಶ್ಚರ್ಯವಾಗುತ್ತೆ ನೋಡಿ. 1,000 ಕೋಟಿ ಮಾನವರಲ್ಲಿ ತೈವಂಡಿಕರ ಸಂಖ್ಯೆ 1% ಅಂತ ಇಟ್ಕೊಳ್ಳಿ. ಅಂದರೆ ಸುಮಾರು 100 ಕೋಟಿ ತೈವಂಡಿಕರಿರ್ಬೋದು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು. ಅದರಲ್ಲಿ 1% ಬ್ರಾಹ್ಮಣರಿರ್ಬಹುದು. ಅಂದ್ರೆ 1,000 ಕೋಟಿ, 1 ಕೋಟಿ. ಅದರಲ್ಲಿ ಎಷ್ಟು ಜನ ಶಿಖಾವಂತರಾಗಿ ಯಜ್ಞೋಪವೀತವನ್ನ ಧರಿಸಿಕೊಂಡು ನಿಷ್ಠೆಯಿಂದ 3 ಹೊತ್ತು ಸ್ನಾನವನ್ನ ಮಾಡುತ್ತಾ, ತ್ರಿಕಾಲ ಸಂಧ್ಯಾವಂದನೆಯನ್ನು ಮಾಡುತ್ತಾ, 2 ಹೊತ್ತು ಕೂಡ ಅಗ್ನಿಹೋತ್ರ ಅನುಷ್ಠಾನ ಮಾಡುತ್ತಾ ತನ್ನಿಮಿತ್ತವಾಗಿ ಮಾಡಬೇಕಾಗಿರುವ ಈ ದರ್ಶ ಪೂರ್ಣಮಾಸಗಳನ್ನು ಕೆಲವು ಯಜ್ಞ ಯಾಗಾದಿಗಳನ್ನು ಮಾಡುವುದು. ಯಜ್ಞ ಇದಾರಪ್ಪ ಅಂದ್ರೆ ನನ್ನ ಅಂದಾಜ ಇಡೀ ಪ್ರಪಂಚದಲ್ಲಿ ಇಂಥ ಅಗ್ನಿಹೋತ್ರ ಅನುಷ್ಠಾನ ಮಾಡುವಂತವರು ಕೇವಲ 100 ಜನ ಇರ್ಬೋದು. 1,000 ಕೋಟಿ ಮಾನವರಲ್ಲಿ 100 ಜನ. ಅವರು ದಡ್ರ ಇಲ್ಲ, ಅವರು ಎಂಥವರಪ್ಪ ಅಂದ್ರೆ ವಿದ್ವಾನ್, ತುಂಬಾ ಬುದ್ಧಿವಂತನು, ತುಂಬಾ ವಿವೇಕವುಳ್ಳವನು, ಬುದ್ಧಿಪೂರ್ವಕಾರಿ. ನನಗೆ ಪುನರ್ಜನ್ಮ ಉಂಟು, ಈ ಜನ್ಮದಲ್ಲಿ ನಾನು ಸುಳ್ಳನ್ನು ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ನ್ಯಾಯ ಹುಟ್ಟುತ್ತೇನೆ, ನ್ಯಾಯ ಹುಟ್ಟುವುದು ಬೇಡ. ಈ ಜನ್ಮದಲ್ಲಿ ಏಕಾದಶಿ ಮಾಡದೆ ಹೋದರೆ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟುತ್ತೇನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹುಟ್ಟುವುದು ಬೇಡ ಅನ್ಕೊಂಡು ಏಕಾದಶಿ ವ್ರತವನ್ ಮಾಡ್ತಾನೆ, ಉಪವಾಸವನ್ ಮಾಡ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಜ್ಞ ಯಾಗಾನುಷ್ಠಾನ ಮಾಡ್ತಾ ಇದ್ದಾನೆ. ಯಾರಿವನು? ವಿದ್ವಾನ್, ಬುದ್ಧಿಪೂರ್ವಕಾರಿ. ತನ್ನನ್ನ ಜನ್ಮಾಂತರಕ್ಕೆ ಸಂಬಂಧಪಟ್ಟಿರುವ ಆತ್ಮ ಅಂತ ತಿಳ್ಕೊಂಡಿದ್ದಾರೆ ಅಲ್ವಾ? ಯೋಚನೆ ಮಾಡಿ. ವಿದ್ವಾನ್, ವಿದ್ವಾಂಸನು, ಬುದ್ಧಿಪೂರ್ವಕಾರಿ. ಹೆಜ್ಜೆ ಹೆಜ್ಜೆಗೂ ಕೂಡ ನಾ ಮಾಡುತ್ತಿರುವುದು ತಪ್ಪು. ಮತ್ತೊಬ್ಬರ ಹಣವನ್ನ ಕಳ್ಳತನ ಮಾಡಬಾರದು, ಸುಳ್ಳನ್ನು ಹೇಳಬಾರದು. ಯಾಕೆ? ಶಾಸ್ತ್ರ ಹೇಳ್ತಾ ಇದೆ, ಸತ್ಯಂ ವದ, ಸತ್ಯವನ್ನೇ ಹೇಳು. ಸುಳ್ಳನ್ನು ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ಬಡವನಾಗಿ ಹುಟ್ಟುತ್ತೀಯ. ಬೇಡಪ್ಪ, ಸದ್ಯ ಮುಂದಿನ ಜನ್ಮದಲ್ಲಿ ಬಡವನಾಗುವುದು ಬೇಡ ಅಂತ ಹೇಳಿ ಸುಳ್ಳನ್ನು ಹೇಳುವುದಿಲ್ಲ. ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರಲ್ಲ ಅಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಸುಳ್ಳು ಹೇಳ್ತಾರೆ. ಯಾಕೆ? ಜನ್ಮಾಂತರದಲ್ಲಿ ನಂಬಿಕೆ ಇಲ್ಲ ಅಂಥವರು ಕೋಟಿ ಕೋಟಿಗಟ್ಟಲೆ ಇದ್ದಾರೆ. ಜನ್ಮಾಂತರದಲ್ಲಿ ನಂಬಿಕೆ ಉಳ್ಳಂಥವರು ಒಂದು ಸುಳ್ಳನ್ನು ಹೇಳುವುದಿಲ್ಲ, ಅನ್ಯಾಯ ಮಾಡುವುದಿಲ್ಲ, ಕಳ್ಳತನ ಮಾಡುವುದಿಲ್ಲ, ಅಧರ್ಮ ಮಾಡುವುದಿಲ್ಲ. ಯಾರಿವರು? ವಿದ್ವಾನ್, ವಿದ್ವಾಂಸರು, ಬುದ್ಧಿಪೂರ್ವಕಾರಿ. ವಿಚಾರ ಮಾಡಿ ಶಾಸ್ತ್ರ ಇಟ್ಕೊಂಡು ಅದರಂತೆ ಕರ್ಮ ಮಾಡ್ತಾ ಇದ್ದಾರೆ. ಇಂಥವರು ಕರ್ಮಸು, ಶಾಸ್ತ್ರೀಯ ಕರ್ಮಗಳಲ್ಲಿ ಅಧಿಕ್ರಿಯತೆ, ಅಧಿಕಾರವುಳ್ಳವರಾಗಿದ್ದಾರೆ. ಸಚ ಅಂಥವನು ನ ಅವಿದಿತ್ವ ಆತ್ಮನ ಪರಲೋಕ ಸಂಬಂಧಂ ಅಧಿಕ್ರಿಯತೆ. ಇಂಥ ಮನುಷ್ಯನು ಆತ್ಮನಃ ತನ್ನನ್ನು ಪರಲೋಕ ಸಂಬಂಧಂ ಅವಿದಿತ್ವ, ಪರಲೋಕಕ್ಕೆ ಸಂಬಂಧಪಟ್ಟಿರುವ ಆತ್ಮ ಎನ್ನುವುದನ್ನ ತಿಳಿದುಕೊಳ್ಳದೆ ಹೋದರೆ, ನಾನು ಮುಂದಿನ ಜನ್ಮಕ್ಕೂ ಸಂಬಂಧಪಟ್ಟಿದ್ದೇನೆ, ಶರೀರ ಬಿದ್ದೋದ್ರೆ ನಾನು ಸಾಯುವುದಿಲ್ಲ. ಒಂದು ಅಂಗಿ ಹಾಕೊಂಡಿದ್ದೆ,
ಹರಿದೋಯ್ತು, ಅಂಗಿ ಬಿಸಾಕ್ತೆ, ಇನ್ನೊಂದು ಅಂಗಿ ಹಾಕೋತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜನ್ಮಾಂತರಕ್ಕೆ ಮಹತ್ವ ಉಂಟು. ಜನ್ಮಾಂತರ ಇದೆ, ನಾನು ನಂಬುವುದಿಲ್ಲ, ಬೇಡ. ಜನ್ಮಾಂತರದಲ್ಲಿ ಬರೀ ಸುಳ್ಳು, ನಾಸ್ತಿಕವಾದ, ಪಾಖಂಡವಾದ, ಚಾರ್ವಾಕವಾದ. ಯಾವುದು? ಯಾವ ಜೀವೇತ್ ಸುಖಂ ಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತಿ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ನಾಸ್ತಿಕವಾದ ಅಂಥ ಮಾನವೇ ಇದೆ. ಇವತ್ತಿನ ಕಾಲದ ಮಾನವರ ಸ್ವಭಾವ ನೋಡಿದರೆ ಎಲ್ಲಾ ಕಡೆಗಳಲ್ಲೂ ಸುಳ್ಳು, ಎಲ್ಲಾ ಕಡೆಗಳಲ್ಲೂ ಅನ್ಯಾಯ, ಎಲ್ಲ ಕಡೆಗಳಲ್ಲೂ ಮೋಸ, ಎಲ್ಲ ಕಡೆಗಳಲ್ಲಿಯೂ ಹಿಂಸೆ. ಯಾಕೆ? ಜನ್ಮಾಂತರದಲ್ಲಿ ನಂಬಿಕೆ ಇಲ್ಲ. ಹೊಡೆದೋ ಬಡದೋ ಸಂಪಾದನೆ ಮಾಡು, ತಿಂತೇಯೋ, ಸತ್ತೋಗು, ಸಾಯುವುದೇ ಮೋಕ್ಷ ಅಂತಾರೆ. ಆದರೆ ಈ ಪುಣ್ಯಾತ್ಮರು ಅಷ್ಟನ್ನ ನಂಬದೆ ನಾನು ಮುಂದಿನ ದೇಹಕ್ಕೂ ಸಂಬಂಧಪಟ್ಟಿದ್ದೇನೆ, ಜನ್ಮಾಂತರ ಉಂಟು, ಲೋಕಾಂತರ ಉಂಟು, ದೇಹಾಂತರ ಉಂಟು, ಕಾಲಾಂತರ ಉಂಟು, ಫಲಾಂತರ ಉಂಟು ಎನ್ನುವುದನ್ನ ನಂಬಿಕೊಂಡು ಕರ್ಮ ಮಾಡ್ತಾ ಇದ್ದಾರೆ. ಸಚ ಇಂಥ ಮನುಷ್ಯನು ಆತ್ಮನಃ ಪರಲೋಕ ಸಂಬಂಧಂ ಅವಿದಿತ್ವ, ನಾನು ಇನ್ನೊಂದು ಲೋಕಕ್ಕೆ ಸಂಬಂಧಪಟ್ಟಿದ್ದೇನೆ ಎನ್ನುವುದನ್ನ ತಿಳಿದುಕೊಳ್ಳದೆ ಹೋದರೆ ಶಾಸ್ತ್ರೀಯ ಕರ್ಮಗಳನ್ನ ಖಂಡಿತ ಮಾಡೋದಿಲ್ಲ. ಇವತ್ತಿನ ಕಾಲದಲ್ಲಿ ಶಾಸ್ತ್ರೋಕ್ತ ಕರ್ಮಾನುಷ್ಠಾನ ಮಾಡುವಂಥವರು ತುಂಬಾ ಕಮ್ಮಿ. ದಾನ ಮಾಡೋ, ಯಾಕೆ ದಾನ ಮಾಡಬೇಕು? ನಾನು ಸಂಪಾದನೆ ಮಾಡಿದ್ರೆ ನಾನೇ ತಿನ್ಬೇಕು. ದಾನ ಮಾಡಿದ್ರೆ ಮುಂದಿನ ಜನ್ಮದ ಒಳ್ಳೇದಾಗತ್ತೆ, ಬರೀ ಸುಳ್ಳು. ಮುಂದಿನ ಜನ್ಮವನ್ನ ನಂಬುವುದಿಲ್ಲ ಅಂತಾರೆ. ಅಂಥವರ ವ್ಯವಹಾರವನ್ನ ನೀವು ಅವಿದ್ಯಾ ಪುರಸ್ಸರಾನ್ನಿ. ಆದರೆ ಯಾರು ಬಹಳ ಕಷ್ಟಪಟ್ಕೊಂಡು ಕೋಟಿಗೊಬ್ಬರಂತೆ ಜನ್ಮಾಂತರ ಸಂಬಂಧವನ್ನು ಒಪ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೋ ಅಂಥವರ ಶಾಸ್ತ್ರೀಯ ವ್ಯವಹಾರವನ್ನ ನೀವು ಅವಿದ್ಯಾ ಪುರಸ್ಸರ ಅಂತ ಹೇಳುವುದು ತಪ್ಪು, ಸರಿಯಲ್ಲ ಅಂತ ಇದ್ದಾರೆ. ಹೌದಾ? ಸ್ವರ್ಗ ಕಾಮೋ ಯಜೇತ ಇತ್ಯಾದಿ ಶ್ರುತಯ ಹಿ ದೇಹಾತಿರಿಕ್ತಂ ಪರಲೋಕ ಫಲೋಪಭೋಗ ಯೋಗ್ಯಂ ಕರ್ತಾರಂ ಅಂತರೇಣ ನ ಪ್ರಾಮಾಣ್ಯಂ ಅಷ್ಟುವತೆ. ಅಷ್ಟುತೆ, ಅಷ್ಟುವಾತೆ, ಅಷ್ಟುವತೆ. ಚೆನ್ನಾಗಿದೆ. ಗುರುಗಳ ಎಕ್ಸ್ಪ್ಲೇಷನ್ ಪರಮಾದ್ಭುತ. ಇದನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕೇಳ್ತಾ ಇದ್ದಾರೆ, ತಲೆದೂಗ್ತಾ ಇದ್ದಾರೆ. ಭಲೆ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳೇ, ನೀವು ನಾನು ಬರೆದಿರುವಂತಹ ಅಧ್ಯಾಸ ಭಾಷ್ಯವನ್ನ ಎಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದೀರಾ, ತುಂಬಾ ಸಂತೋಷ. ನೀವು ಅಭಿನವ ಶಂಕರರು ಅಂತ ಆಶೀರ್ವಾದ ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ ನೋಡಿ. ಸ್ವರ್ಗ ಕಾಮೋ ಯಜೇತ ಒಂದು ವಾಕ್ಯ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ದರ್ಶ ಪೂರ್ಣಮಾಸಾಭ್ಯಾಂ ಸ್ವರ್ಗ ಕಾಮೋ ಯಜೇತ ಅಂತ ವಾಕ್ಯ. ಯಾವ ಮನುಷ್ಯನಿಗೆ ಸ್ವರ್ಗಲೋಕ ಬೇಕಾಗಿದೆಯೋ ಸ್ವರ್ಗಲೋಕಕ್ಕೆ ಹೋಗಿ ಸ್ವರ್ಗಲೋಕದಲ್ಲಿ ಒಂದು ಸೀಟ್ ಅಲ್ಲಿ ಕೂತ್ಕೊಂಡು ಸುಖವಾಗಿರ್ಬೇಕು ಅಂತ ಆಸೆ ಇದೆಯೋ ಅಂಥವನು ಜ್ಯೋತಿಷ್ಠೋಮ ಯಾಗವನ್ನ ಮಾಡಬೇಕು ಅನ್ನುತ್ತೆ. ಎಲ್ಲರೂ ಮಾಡ್ತಾರ? ಯಾರಿಗೆ ಸ್ವರ್ಗ ಬೇಕಾಗಿದ್ಯೋ ಅಂಥವನ್ ಮಾಡ್ತಾರೆ. ಸ್ವರ್ಗ ಬೇಕಾಗಿದ್ ಯಾವಾಗ? ಸತ್ತ ಮೇಲೆ ಸ್ವರ್ಗ. ಸತ್ವದೆ ಶರೀರ ಸುಟ್ಟು ಬೂದಿಯಾಗಿ ಹೋಯ್ತು, ಆದರೆ ನನಗೆ ಪುನರ್ಜನ್ಮ ಉಂಟು ಅಂತ ನಂಬಿಕೊಳ್ಳಿ ಆಗಲ್ಲ. ಅಂಥವನು ಮಾತ್ರ ಸ್ವರ್ಗಲೋಕ ಹೋಗುವುದಕ್ಕಾಗಿ ಅಗ್ನಿಹೋತ್ರಾನುಷ್ಠಾನ ಮಾಡ್ತಾನೆ. ಸ್ವರ್ಗ ಕಾಮೋ ಯಜೇತ ಸ್ವರ್ಗ ಕಾಮ ಯಸ್ಯ ಸಹ ಸ್ವರ್ಗ ಕಾಮ. ಯಾವಾತನ ಮನುಷ್ಯನಲ್ಲಿ ನಾ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಇದೆಯಾ,
ಅವನು ಈ ಜನ ತುಂಬಾ ಕಷ್ಟಪಡ್ತಾನೆ. ಬೆಳಿಗ್ಗೆ ಮುಂಚೆ ಹೇಳ್ತಾನೆ, ಸ್ನಾನ ಮಾಡ್ತಾನೆ, ಉಪವಾಸ ಇರ್ತಾನೆ, ಪೂಜೆ ಮಾಡ್ತಾನೆ, ಸಂಧ್ಯಾ ವಂದನೆ ಮಾಡ್ತಾನೆ, ದಾನವನ್ನು ಮಾಡ್ತಾನೆ. ಬಹಳ ಬಡತನ ಬಡತನ. ಒಪ್ಪತ್ತು ಊಟ ಮಾಡ್ತಾನೆ, ಹೊಟ್ಟೆ ಬಟ್ಟೆ ಕಟ್ತಾನೆ, ಹೋಮವನ್ನು ಮಾಡ್ತಾನೆ ಖರ್ಚು ಮಾಡಿ. ಯಾಕೆ? ಮುಂದಿನ ಜನ್ಮದಲ್ಲಿ ಸ್ವರ್ಗಕ್ಕೆ ಹೋಗ್ತೇನೆ. ಇದು ಭೂಲೋಕ. ಭೂಲೋಕದ ತುಂಬಾ ಕಷ್ಟ. ಭೂಲೋಕದಲ್ಲಿ ಹಸಿವು, ಬಾಯಾರಿಕೆ, ಅಪಘಾತ, ರೋಗ ರುಜಿನ. ಸ್ವರ್ಗಲೋಕದಲ್ಲಿ ಸ್ವರ್ಗೇ ಲೋಕೇನ ಭಯಂ ಕಿಂಚ ನಾಸ್ತಿ ನ ತತ್ತತ್ವಂ ನ ಜರಯಾ ಬಿಭೇತಿ ಉಭೇತಿ ತ್ವಂ ಅಶನಾಯ ಪಿಪಾಸೆ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಕಾಟಕೋಪನಿಷತ್ತಿನ ಮಂತ್ರ. ಆಮೇಲೆ ನೋಡಿ, ಮಂತ್ರ ಹೇಳುವಂಥವನು ನಚಿಕೇತ. ಸ್ವರ್ಗಲೋಕದಲ್ಲಿ ಭಯವಿಲ್ಲ, ಸ್ವರ್ಗಲೋಕದಲ್ಲಿ ಬಡತನವಿಲ್ಲ, ಸ್ವರ್ಗಲೋಕದಲ್ಲಿ ಯಾವ ರೋಗ ರುಜಿನಾದಿಗಳಿಲ್ಲ, ಸ್ವರ್ಗಲೋಕದಲ್ಲಿ ಮುಪ್ಪೇ ಇಲ್ಲ. ನಿಮಗೆ 1000 ವರ್ಷ ವಯಸ್ಸಾಗಿದೆ, 28 ವರ್ಷ ಯುವಕರಂತೆ ಹೇಳ್ತೀರಾ. ಬಾಬಾ ಹೌದಾ ಹೌದಾ ಹೌದಾ, ಹಾಗಾದ್ರೆ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅನ್ಕೊಂಡು ಕರ್ಮ ಮಾಡ್ತಾ ಇದ್ದೆ. ಅವ್ರು ಮಾಡ್ತಾ ಇಲ್ವಲ್ಲ, ಬೇಡ. ಇವ್ರು ಮಾಡ್ತಾ ಇಲ್ಲ, ಯಾರು ಮಾಡಿದೆ ಹೋದ್ರ, ನಾನ್ ಮಾತ್ರ ಮಾಡ್ತೇನೆ. ನನ್ನ ಮನುಷ್ಯನಿಗೆ ಒಂದು ದೃಢವಾದ ನಂಬಿಕೆ ಇದ್ದು ಬಿಟ್ರೆ ಯಾರು ಮಾಡದೆ ಹೋದ್ರು ಒಂದ್ ಬ್ಯಾಂಕಿನಲ್ಲಿ ಪ್ರತಿ ದಿವಸ 100 ರೂಪಾಯಿ ಹಾಕ್ತಾ ಬಂದ್ರೆ ನಿಮಗೆ 1 ವರ್ಷಕ್ಕೆ ಬ್ಯಾಂಕ್ನವರು 10 ಲಕ್ಷ ಕೊಡ್ತಾರೆ ಎಂದು. ಯಾರು ಹಾಕ್ತಾ ಇಲ್ಲ, ಇಂಪಾಸಿಬಲ್ ಬಿಡ್ತಾರೆ. ಒಬ್ಬ ಹಾಕ್ತಾ ಇದ್ದಾನೆ, ಪ್ರತಿ ದಿನವೂ 100 ರೂಪಾಯಿ ಹಾಕ್ತಾ ಇದ್ದಾನೆ. 1 ವರ್ಷ ಕಳಿತು, ಬಡ್ಡಿ ಸೇರ್ಕೊಂಡು ಬ್ಯಾಂಕಿನವರಿಗೆ 10 ಲಕ್ಷ ಕ್ಯಾಶ್ ಕೊಟ್ಬಿಟ್ರು. ನಂಬಿಕೆ ಬಂತು, ಉಳಿದವರು ನಂಬಿಕೆಯಿಂದ. ಇದು ನಂಬಿಕೆಯ ವಿಷಯ. ಭಗವಂತ ಇದ್ದಾನೆ, ಏನ್ ಪ್ರಮಾಣ? ಶಾಸ್ತ್ರ ಹೇಳ್ತಾ ಇದೆ. ಭಗವಂತ ಸರ್ವಜ್ಞ, ಹೇಗೆ ಗೊತ್ತು? ಶಾಸ್ತ್ರ ಹೇಳ್ತಾ ಇದೆ. ನಾನು ಈ ಜನ್ಮದಲ್ಲಿ ಯಜ್ಞಯಾಗ ಅನುಷ್ಠಾನಗಳನ್ನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಸ್ವರ್ಗಕ್ಕೆ ಹೋಗ್ತೇನೆ. ಇದೆಲ್ಲ ಕರ್ತೃತಂತ್ರ ಶಾಸನ. ಇದನ್ನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ನೋಡಿ. ಶಾಸ್ತ್ರದಲ್ಲಿ ಸ್ವರ್ಗ ಕಾಮೋ ಯಜೇತ, ಸ್ವರ್ಗವನ್ನ ಬಯಸುವಂತ ಮನುಷ್ಯನು ಯಾಗವನ್ನ ಮಾಡಬೇಕು ಅಂತ ಹೇಳ್ತಾ ಇದೆ. ಈ ವಾಕ್ಯ ಪ್ರಮಾಣವೇ ಅಪ್ರಮಾಣವೇ? ಶಾಸ್ತ್ರ ವಾಕ್ಯ ಪ್ರಮಾಣವಾಗಿದೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ. ನೋಡಿ, ನಮ್ಮ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಯಾರು ತಂದೆ ತಾಯಿ ಸತ್ತೋದ್ರೆ ಅವರಿಗೆ ಅವರು ಸ್ವದೇಹಿಕ ಕರ್ಮಗಳು ಮಾಡಬೇಕು. ಅವರು ಸ್ವದೇಹಿಕ ದೇಹ ಸತ್ತೋದ ಮೇಲೆ ಮಾಡಬೇಕಾದಂತ ಕರ್ಮವನ್ನೆಲ್ಲ ಮಾಡಬೇಕು. 11 ದಿವಸ ಮಾಡಬೇಕು. ಯಾರೂ ಮಾಡೋದಿಲ್ಲ. ಯಾಕೆ? ಅಯ್ಯ ನಂಬಿಕೆ ಇಲ್ಲ ಕಂಡಿಂತಾರೆ. ಒಬ್ಬ ಮನುಷ್ಯ ಕಷ್ಟಪಟ್ಟು ಮಾಡ್ತಾ ಇದ್ದಾನೆ. ಅನಂತರ ಪ್ರತಿ ತಿಂಗಳು ಕೂಡ ಶ್ರಾದ್ದ ಮಾಡ್ಬೇಕು. ಎಲ್ಲರೂ ಮಾಡ್ತಾರ? ಒಬ್ಬ ಮನುಷ್ಯ ಮಾಡ್ತಾನೆ ಶ್ರದ್ಧೆಯಿಂದ. ನಾನು ವೇದಾಧ್ಯಯನ ಮಾಡಿದ್ದೇನೆ, ಶಾಸ್ತ್ರಾಧ್ಯಯನ ಮಾಡಿದ್ದೇನೆ, ನಾನು ಬ್ರಾಹ್ಮಣ, ಆದ್ರಿಂದ ನಾನ್ ಮಾಡ್ಬೇಕು. ನಾನು ಈ ಮಾಡ್ತಾ ಬಂದ್ರೆ ನಮ್ ತಂದೆಗೆ ಒಳ್ಳೇದಾಗತ್ತೆ. ಯಾರು ಕಂಡಿದಾರ? ಇಲ್ಲ. ಸತ್ಯವಾಗಿ ಗೊತ್ತಿಲ್ಲ. ಶಾಸ್ತ್ರ ಹೇಳ್ತಾ ಇದೆ. ಶಾಸ್ತ್ರ ಪ್ರಾಮಾಣ್ಯವನ್ನ ನಂಬಿಕೊಂಡು ಬಹಳ ಕಷ್ಟಪಟ್ಟು ಇಡೀ ತನ್ನ ಮಾನವ ಜನ್ಮದಲ್ಲಿ ಒಬ್ಬ ಮನುಷ್ಯ ಯಜ್ಞ ಯಾಗಾನುಷ್ಠಾನ ಮಾಡ್ತಾ ಇದ್ದಾನೆ ಎಂದರೆ ಅವನು ಬುದ್ಧಿವಂತನೋ ದಡ್ಡನೋ? ಹೇಳ್ತೇವೆ ನಾವು, ಮಾನವಸ್ಯ ತು ದೇಹೋಯಂ ನೋಪಭೋಗಾಯ ಕಲ್ಪತೆ ಇಹ ಕ್ಲೇಶಾಯ ತಪಸೆ ಪ್ರೇತ್ಯಾನಂತ ಸುಖಾಯ ಚ. ಶ್ಲೋಕವನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಗಟ್ಮಾಡಿಸಿದ್ದಾರೆ. ಬ್ರಾಹ್ಮಣಸ್ಯ ತು ದೇಹೋಯಂ. ಒಬ್ಬ ಮನುಷ್ಯ ಬ್ರಾಹ್ಮಣನಾಗ ಹುಟ್ಟಿದ್ದಾನೆ. ಬ್ರಾಹ್ಮಣನ ಹುಟ್ಟುವಂತಹದ್ದು ತುಂಬಾ 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 ಕಷ್ಟ. ಈ ಬ್ರಾಹ್ಮಣನ ದೇಹ ನ ಉಪಭೋಗಾಯ ಕಲ್ಪತೆ, ಉಪಭೋಗಕ್ಕಾಗಿ ಬಂದದ್ದಲ್ಲ.
ಹೋಟ್ಲು ಹೋಗುದು, ತಿನ್ನೋದು, ಸ್ನಾನ ಮಾಡದೆ ಕಾಫಿ ಕುಡಿಯೋದು, ಸಿನಿಮಾ ನೋಡಿದಕ್ಕೆ ಬಂದಿಲ್ಲ. ಸ್ವೇಚ್ಛಾ ವಿಹಾರವನ್ನ ಮಾಡಿ ಮನುಷ್ಯ ಇಷ್ಟಪಟ್ಟಂತೆ ಭೋಗ ಮಾಡುವುದಕ್ಕಾಗಿ ಬ್ರಾಹ್ಮಣನ ದೇಹ ಬಂದಿಲ್ಲ. ಮತ್ತೆ ಇಹ ಕ್ಲೇಶಾಯ ಮಹತೆ. ಈಗ ಇಲ್ಲಿ ತುಂಬಾ ತಪಸ್ ಮಾಡ್ಬೇಕು, ಸತ್ಯವನ್ನೇ ಹೇಳ್ಬೇಕು, ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಅವರು ಗತಿಸಿದ ಮೇಲೆ ಅವರಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ಶ್ರಾದ್ದಾದಿ ಕರ್ಮ ಮಾಡಿದರೆ ಅಂತವನಿಗೆ ಇಹ ಕ್ಲೇಶಾಯ ಮಹತೆ ಪರತ್ವ ಸುಖಾಯ ಚ, ಮುಂದೆ ಸತ್ತ ಮೇಲೆ ಸುಖವಾಗಿರ್ತಾನೆ. ಇಷ್ಟೊಂದು ಕಷ್ಟಪಟ್ಕೊಂಡು 1,000 ಕೋಟಿ ಮಾನವರಲ್ಲಿ 100 ಜನ ಮಾಡ್ತಾ ಇದ್ದಾರೆ. ಇಂಥವರು ಅವಿದ್ಯಾವಂತರು ವಿದ್ಯಾವಂತರು ಅಂತ ಹೇಳ್ಬೇಕಲ್ಲ. ಸರ್ಗಕಾಮೋ ಯಜೇತ ಮುಂತಾಗಿರುವ ಶ್ರುತಿಗಳು ದೇಹ ವ್ಯತಿರಿಕ್ತನಾಗಿರುವ ಪರಲೋಕಕ್ಕೆ ಸಂಬಂಧಪಟ್ಟಿರುವ ಆತ್ಮನಿದ್ದಾನೆ, ಅವನು ಕರ್ತ ಎನ್ನುವುದನ್ನ ಒಪ್ಪಿಕೊಳ್ಳದೆ ಹೋದರೆ, ನಂಬಿಕೆ ಇಲ್ಲದೆ ಹೋದರೆ ನ ಪ್ರಾಮಾಣ್ಯ ಮಸ್ತುವತೆ, ಅಂಥ ವಾಕ್ಯಗಳಿಗೆ ಪ್ರಾಮಾಣ್ಯವೇ ಇಲ್ಲ. ವೇದ ವಾಕ್ಯಗಳಿಗೆ ಪ್ರಾಮಾಣ್ಯ ಉಂಟೋ ಇಲ್ಲವೋ? ಪ್ರಾಮಾಣ್ಯ ಉಂಟು ಅಂತಾದರೆ ಜನ್ಮಾಂತರ ಅಸ್ತಿತ್ವವನ್ನ ನಂಬೋ. ಬಹಳ ಕಷ್ಟ. ಎಷ್ಟೊಂದು ಕಷ್ಟಪಡ್ತಾರೆ ನೋಡಿ. ಮಹಾತ್ಮರಿರ್ತಾರೆ, ಶಿಖಾವಂತರಾಗಿರ್ತಾರೆ, ಚಪ್ಪಲಿ ಹಾಕೊಳ್ಳೋದಿಲ್ಲ, ಶ್ರದ್ಧಾ ಭಕ್ತಿಯಿಂದ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ, ವರ್ಷಕ್ಕೊಮ್ಮೆ ಸೋಮಯಾಗವನ್ನು ಮಾಡ್ತಾರೆ. ತುಂಬಾ ಕಷ್ಟ. ಯಾಕೆ ಒದ್ದಾಡ್ತಾ ಇದೆಯಾ ಅಂತ ಕೇಳಿದೆ. ಮುಂದಿನ ಜನ್ಮದಲ್ಲಿ ಒಳ್ಳೇದಾಗುತ್ತೆ, ಈ ಜನ್ಮದಲ್ಲಿ ಭೂಲೋಕದಲ್ಲಿ ಹುಟ್ಟಿದ್ದೇನೆ, ಈ ಯಜ್ಞಾನುಷ್ಠಾನ ಮಾಡ್ತಾ ಬಂದೆ, ಮುಂದಿನ ಜನ್ಮದಲ್ಲಿ ಸ್ವರ್ಗಕ್ಕೆ ಹೋಗ್ತೇನೆ ನಾನು. ಯಾರು ಹೇಳಿದ್ರು? ಶಾಸ್ತ್ರ ಹೇಳ್ತಾ ಇದೆ. ಹೀಗೆ ದೇಹ ವ್ಯತಿರಿಕ್ತನಾಗಿರುವ ಆತ್ಮನನ್ನು ಒಪ್ಪಿಕೊಳ್ಳದೆ ಹೋದರೆ ಸ್ವರ್ಗ ಕಾಮೋ ಯಜೇತ ಮುಂತಾಗಿರುವ ಶಾಸ್ತ್ರಕ್ಕೆ ಪ್ರಾಮಾಣ್ಯವಿಲ್ಲ. ಅತಃ ಆದ್ದರಿಂದ ಅಸ್ತಿ ಆತ್ಮ ದೇಹಾತಿರಿಕ್ತ, ದೇಹಕ್ಕಿಂತ ಅತಿರಿಕ್ತನಾಗಿರುವಂತ ಆತ್ಮ ಇದ್ದಾನೆ. ಅವನು ಕರ್ಮ ಫಲೇನ ಸಂಬದ್ಧತೆ, ಈಗ ಮಾಡುತ್ತಿರುವಂತಹ ಕರ್ಮಗಳ ಫಲ ಅವನಿಗೆ ಉಂಟು ಎಂದು ವಿದಿತ್ವಾ ಏವ, ತಿಳಿದುಕೊಂಡೇ ಅವನು ಬುದ್ಧಿವಂತನಾಗಿದ್ದಾನೆ. ಹೆಜ್ಜೆ ಹೆಜ್ಜೆಗೂ ಕೂಡ ಧರ್ಮಶಾಸ್ತ್ರ ನೋಡ್ತಾನೆ, ಆಪಸ್ತಮ ಸ್ಮೃತಿ ನೋಡ್ತಾನೆ, ಯಾಜ್ಞವಂತ ಸ್ಮೃತಿ ನೋಡ್ತಾನೆ, ಪೇಪರ್ ನೋಡುವುದಿಲ್ಲ, ಪಂಚಾಂಗ ನೋಡ್ತಾನೆ. ಇವತ್ತು ದ್ವಾದಶಿ ಬಂದಿದೆ, ಉಪವಾಸವಾಯಿತು, ಪಾಲನೆ ಮಾಡಬೇಕು. ನಾಳೆ ಅಷ್ಟಮಿ ಬರ್ತಾ ಇದೆ, ಇಂಥ ವಿಶೇಷವಾದಂತ ಹವನವನ್ನು ಮಾಡ್ಬೇಕು. ಪೌರ್ಣಮಾಸ್ಯ ಬರ್ತಾ ಇದೆ, ಇಷ್ಟೇನ್ ಮಾಡ್ಬೇಕು. ಬಹಳ ಕಷ್ಟಪಡ್ತಾರೆ. ಯಾಕೆ? ಮುಂದಿನ ಜನ್ಮ ಸುಖವಾಗಿರುವುದಕ್ಕೆ. ಇಂಥ ಮನುಷ್ಯನ ಮಾಡುತ್ತಿರುವ ವ್ಯವಹಾರವನ್ನ ಆತ್ಮನಿದ್ದ ನಾನಿದ್ದ, ಯಾವಾಗ ದೇಹ ವ್ಯತಿರಿಕ್ತ, ದೇಹ ಸುಟ್ಟು ಬೂದಿ ಆದ್ರೂ ಕೂಡ ದೇಹಕ್ಕಿಂತ ಅತಿರಿಕ್ತನಾದ ಆತ್ಮ ಇದ್ದೇನೆ. ಅವನು ಕರ್ಮ ಫಲೇನ, ಈ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳಿಗೆ ಫಲವನ್ನ ಮುಂದಿನ ಜನ್ಮದಲ್ಲಿ ಹೊಂದುತ್ತಾನೆ ಎಂದು ವಿದಿತ್ವಾ ಏವಹಿ, ತಿಳಿದುಕೊಂಡೇ ಅಲ್ಲವೇ ಬುದ್ಧಿವಂತನಾಗಿ ಕರ್ಮ ಪ್ರಾರಭತೆ. ಇವತ್ತಿನ ಕಾಲದಲ್ಲಿ ಬಹಳ ಅನ್ಯಾಯ. ಎಲ್ಲಾ ಕಡೆಗಳಲ್ಲಿಯೂ ಕೂಡ ನಾಸ್ತಿ. ದೇವಸ್ಥಾನಗಳಲ್ಲಿ ಅರ್ಚಕರು ಅಂತ ಹೇಳ್ತೇವೆ, ಅವರು ಎಷ್ಟು ಅನ್ಯಾಯ ಮಾಡ್ತಾರೆ. ಬಹಳ ದೇವರ ಸನ್ನಿಧಾನದಲ್ಲಿ ಇದ್ದು ದುಡ್ಡನ್ನು ಕಳ್ತನ ಮಾಡ್ತಾರೆ. ಶ್ರೀರಾಮಚಂದ್ರ ದೇವರ ಸನ್ನಿಧಾನದಲ್ಲೇ ಇದ್ದು ಅಷ್ಟೋತ್ತರ ದುಡ್ಡು ತಗೊಂಡ್ಬಿಟ್ಟು 10 ನಾಮ ಹೇಳ್ಬಿಟ್ಟು ಅಷ್ಟೋತ್ತರ ಶತದಿವ್ಯ ನಾಮಾವಳಿ ಪೂಜಾಂ ಸಮರ್ಪಯಾಮಿ. ಎಂಥ ಅನ್ಯಾಯ! ಅವರು ಸುಮ್ಮನೆ ನಾಮಕಾವಸ್ಥೆಗೆ ಅರ್ಚಕರಾಗಿದ್ದಾರೆಯೇ ಹೊರತು ಪರಮನಾಸ್ತಿಕರು. ಆಸ್ತಿಕನಾಗಿದ್ದರೆ ಅವನ ಜೀವನದಲ್ಲಿ ಒಂದಾದ್ರೂ ಕೂಡ ಅನಾಚಾರವಿಲ್ಲ, ಒಂದಾದ್ರೂ ದುರಾಚಾರವಿಲ್ಲ,
ಒಮ್ಮೆಯಾದರೂ ಅತ್ಯಾಚಾರವಿಲ್ಲ, ಸುಳ್ಳಿಲ್ಲ, ಹಿಂಸೆ ಇಲ್ಲ ಅಂತ ಮನುಷ್ಯ ಒಬ್ಬರು ಇಲ್ಲ. ಪುರೋಹಿತರು ಅಂತ ಹೇಳ್ತಾರೆ, ಬರೀ ತಪ್ಪು ಮಂತ್ರ. ನಾ ಪುರೋಹಿತನಾಗಿ ತಪ್ಪು ಮಂತ್ರ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ಕೆಟ್ಟ ಜನ್ಮ ಬರುತ್ತೆ, ನಂಬಿಕೆ ಇಲ್ಲ ಯಾರಿಗೂ. ಹಂಗೆ ಎಲ್ಲರಿಗೂ ದುಡ್ಡು ದುಡ್ಡು ದುಡ್ಡು. ಹಣಕ್ಕಾಗಿ ಮನುಷ್ಯ ಎಲ್ಲ ಅನ್ಯಾಯವೂ ಮಾಡ್ತಾ ಇದ್ದ. ಯಾಕೆ? ನಾಸ್ತಿಕ. ಒಬ್ಬ ಮನುಷ್ಯ ಬಹಳ ಕಷ್ಟಪಡ್ಕೊಂಡು 4-6 ಮಕ್ಕಳಿದ್ದಾರೆ, ಅವ್ರಿಗೆ ಬಟ್ಟೆ ಇಲ್ಲ, ಅನ್ನ ಇಲ್ಲ, ವಾಸಕ್ಕೆ ಮನೆ ಇಲ್ಲ, ಆದ್ರೂ ಕೂಡ ಬಹಳ ಕಷ್ಟಪಡ್ಕೊಂಡು ಅಗ್ನಿಹೋತ್ರ ಮಾಡ್ತಾ ಇದ್ದ. ಯಾಕೆ ಮಾಡ್ತಾ ಇದೆಯಪ್ಪ? ಈ ಜನ್ಮದಲ್ಲಿ ಬಡತನ ಬಂದಿದೆ, ಶಾಸ್ತ್ರ ಹೇಳ್ತಾ ಇದೆ ಅಗ್ನಿಹೋತ್ರ ಅನುಷ್ಠಾನವನ್ನ ಮಾಡಿದರೆ ಮುಂದಿನ ಜನ್ಮದಲ್ಲಿ ನೀನು ದೊಡ್ಡ ಶ್ರೀಮಂತ ಆಗ್ತೀಯ ಮಾಡ್ತಾನೆ. ಇಂಥವನ ವ್ಯವಹಾರವೇನುಂಟೋ ಇದನ್ನ ನೀವು ಅವಿದ್ಯಾ ಪುರಸ್ಸರ ಅಂತ ಹೇಳಬಾರದು. ಅಬ್ಬಾ, ವಿದಿತ್ವೈವಹಿ, ಜನ್ಮಾಂತರಕ್ಕೆ ಸಂಬಂಧಪಟ್ಟಿರುವಂತ ಆತ್ಮನನ್ನ ತಿಳಿದುಕೊಂಡೇ ಬುದ್ಧಿವಂತನಾಗಿ ಕರ್ಮವನ್ನ ಪ್ರಾರಂಭ ಮಾಡ್ತಾ ಇದ್ದ. ಯಸ್ತು ಮನ್ಯತೆ ನಾಸ್ತಿ ಕಶ್ಚಿದಾತ್ಮ ದೇಹಾದಿ ವ್ಯತಿರಿಕ್ತ ಯಹ ಪಾರಲೌಕಿಕೇನ ಫಲೇನ ಸಂಬಧ್ಯೇತ ಇತಿ ನಾಸ್ತಿ ಪರಲೋಕಃ ಇತಿ ವಾ ಸಹ ನೈವ ಕರ್ಮ ಸ್ವಧಿಕ್ರಿಯತೆ ಯಥಾ ಚಾರ್ವಾಕಾದಿ. ಬಹಳ ಜ್ವರ ಇದೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಎಷ್ಟು ಚೆನ್ನಾಗಿ ಶಾಸ್ತ್ರೀಯೇತು ವ್ಯವಹಾರೇ ಆ ತುಕಾರರ ಮಹತ್ವವನ್ನು ತೋರಿಸ್ತಾ ಇದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪ್ರಕಾರ ಇಂಥ ಒಬ್ಬ ಆಸ್ತಿಕನಾಗಿ ಪುಣ್ಯಾತ್ಮನಾಗಿ ಶಾಸ್ತ್ರೀಯ ಕರ್ಮಗಳನ್ನ ಮಾಡ್ತಾ ಇದ್ದಾನಲ್ಲ, ಇವನೂ ಕೂಡ ಅವಿದ್ಯಾವಂತ. ಯಪ್ಪ, ಇವನ ವ್ಯವಹಾರದಲ್ಲಿಯೂ ಅಧ್ಯಾಸ ಉಂಟು. ಇವನ ವ್ಯವಹಾರವೂ ಕೂಡ ಪಶುವಿನ, ಹಸು, ಎತ್ತು, ಕುದುರೆ, ಆಡು, ಕುರಿ ಮುಂತಾದ ಪಶುಗಳ ವ್ಯವಹಾರದಂತೆ ಅವಿದ್ಯಾ ಪುರಸ್ಸರವಾಗಿದೆ. ಹೇಗಿದು? ಭಯಂಕರ ಸತ್ಯ. ಇದಕ್ಕೆ ಹೆಸರು ವಸ್ತು ತಂತ್ರಜ್ಞಾನ. ವಿಚಾರ ಕ್ರಮ ಎಲ್ಲರೂ ವಿಚಾರ ಮಾಡಿ, ಯಾರು ವಿಚಾರ ಮಾಡ್ತಾ ಇಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಕರ್ತೃತಂತ್ರ ಸಾಧನದಲ್ಲಿಯೇ ಒಣಗಿಬಿಟ್ಟಿದ್ದಾರೆ. ವಿಚಾರವನ್ನು ಮಾಡಪ್ಪ ಅಂದ್ರೆ ಬೇಡ, ಭಯವಾಗುತ್ತೆ ನಮಗೆ. ವೇದಾಂತಕ್ಕೆ ಬನ್ನಿ, ಬೇಡ. ದೇವಸ್ಥಾನಕ್ಕೆ ಹೋಗ್ತೇವೆ, ಪುರಾಣ ಕೇಳ್ತೇವೆ, ತೀರ್ಥಯಾತ್ರೆ ಮಾಡ್ತೇವೆ, ಒಳ್ಳೆಯ ಮಾಡ್ತೇವೆ, ಎಲ್ಲವೂ ವಿದ್ಯಾಭ್ಯಾಸ. ಪುನರ್ಜನ್ಮದಲ್ಲಿ ನೀವು ದೇವತೆಯ ಹುಟ್ಟಿದ್ರು ಕೂಡ ದೇವತೆಗಳಿಗೂ ಅಧ್ಯಾಸ ಉಂಟು. ಅಬ್ಬಾ, ಇಂದ್ರನಾಗಿ ಹುಟ್ಟಿದ್ರು ಅಧ್ಯಾಸ ಉಂಟು. ಅಧ್ಯಾಸದಿಂದಲೇ ಕರ್ಮದಲ್ಲಿ ಪ್ರವೃತ್ತಿ, ಅಧ್ಯಾಸದಿಂದಲೇ ಕರ್ಮಗಳಿಗೆ ಫಲ, ಅಧ್ಯಾಸದಿಂದಲೇ ಜನ್ಮ ಪ್ರಾಪ್ತಿ. ಇದು ಅಧ್ಯಾಸ ಭಾಷ್ಯದ ಮಹತ್ವ. ಒಂದು ಪುಸ್ತಕ ಬರೆದಿದ್ದೇನೆ, ಅಧ್ಯಾಸದ ದರ್ಬಾರ್. ಅಧ್ಯಾಸವು ಯಾರನ್ನು ಹೇಳಿದೆ? ಆಸ್ತಿಕರನ್ನು, ನಾಸ್ತಿಕರನ್ನು, ಶ್ರೀಮಂತರನ್ನು, ಬಡವರನ್ನು, ಆಮೇಲೆ ವೈದಿಕರನ್ನು, ಸಾಮಾನ್ಯ ಲೌಕಿಕರನ್ನು, ಎಲ್ಲರನ್ನೂ ಕೂಡ ಆವರಿಸಿರುವ ದುಷ್ಟ ಶಕ್ತಿ ಅಧ್ಯಾಸ. ಅಧ್ಯಾಸದಿಂದ ಬಿಡಿಸಿಕೊಳ್ಳಬೇಕಾದರೆ ಒಂದೇ ಒಂದು ರಾಜಮಾರ್ಗ, ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ನಾಹಂ ದೇಹ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಎನ್ನುವಂಥ ವಸ್ತು ತಂತ್ರಜ್ಞಾನವನ್ನ, ವಿವೇಕವನ್ನ ಈ ಜನ್ಮದಲ್ಲಿಯೇ ಸಂಪಾದನೆ ಮಾಡಿಕೊಂಡಾಗ ಮಾತ್ರವೇ ಅಂಥ ಬ್ರಹ್ಮಜ್ಞಾನಿಯ ಕಂಠೆಗೆ ಅಧ್ಯಾಸ ಬರುವುದಿಲ್ಲ. ಆತ್ಮಜ್ಞಾನವನ್ನ ಮಾಡಿಕೊಳ್ಳದೆ ಹೋದರೆ, ವಿಚಾರವನ್ನು ಮಾಡಿಕೊಳ್ಳದೆ ಹೋದರೆ, ವಸ್ತು ತಂತ್ರಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳದೆ ಹೋದರೆ ಅವನಿಗೆ ಅಧ್ಯಾಸ
ಕಟ್ಟಿಟ್ಟ ಬುತ್ತಿ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ. ಈ ಭಾಗ ತುಂಬಾ ಜ್ವರ ಇದೆ, ಇದನ್ನ ನಾಳೆ ಮಾಡ್ತೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಗುರುವರಿಯ ಪೊರೆಯನ್ನ ಶ್ರೀಕೃಷ್ಣ ಪರಮಾತ್ಮನ ಕಿವಿ ಮಾತು. ಸದ್ಗುರುವನ್ನು ಹೇಗೆ ಸೇವಿಸಬೇಕು ಎಂದು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಸದ್ಗುರುವಾದರೋ ತತ್ವವನ್ನು ತಿಳಿಸುತ್ತಾ, ಮಾಯೆ ಎಂಬುದು ಹುಸಿ ತೋರಿಕೆ, ನೀನು ನಾಶವಾಗುವವನಲ್ಲ, ನೀನು ಸಂಸಾರಿಯಲ್ಲ, ನಿನ್ನ ಸಹಜ ಸ್ವಭಾವವೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಎಂದು ಸತ್ಯ ಸಂದೇಶವನ್ನು ಹೀಗೆ ತಿಳಿಸುತ್ತಿದ್ದಾರೆ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಚರಣವ ಪಿಡಿವೆ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ. ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ. ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನ್ನು ಅಲ್ಲಗೈಸಿದುದು. ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನ್ನು ಅಲ್ಲಗೈಸಿದುದು. ನಿನ್ನ ಬೋಧೆಯ ಮೀರುತ್ತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ. ನಿನ್ನ ಬೋಧೆಯ ಮೀರುತ್ತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ. ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ. ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಉತ್ತರಿಸಿದೆನು. ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಉತ್ತರಿಸಿದೆನು. ಪರಿಪರಿ ಬಳಲಿ ಸಂಸರಣನಾರಕದಿ ಪರಿಪರಿ ಬಳಲಿ ಸಂಸರಣನಾರಕದಿ ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು. ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ. ಚರಣವ ಪಿಡಿವೆ ಗುರುವರ್ಯ ಪೊರೆಯನ್ನ
ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ